Hello all, welcome back to our channel Rakesh and Co. Co is me, his wife. Ivattu today I am back with one of the chicken recipes. Very simple. ನಾನು ಕಾಲೇಜ್ ಡೇಸ್ ಅಲ್ಲಿ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ತನಕ ರಾಕೇಶ್ ಅದನ್ನ ಟೇಸ್ಟ್ ಮಾಡ್ಲಿಲ್ಲ. ವಿಲ್ ಸಿ ಇವತ್ತು ಕೊಡ್ತೀನಿ ರಾಕೇಶ್ಗೆ ಹೆಂಗೆ ಇರುತ್ತೆ ಅನ್ಬಿಟ್ಟು. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾಟ್ ಟೂ ಮೆನಿ ಇಂಗ್ರೀಡಿಯೆಂಟ್ಸ್, ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್ ಜೊತೆ ಮತ್ತೆ ನೀವು ಸಾಂಬಾರ್ ಪುಡಿ ಹಾಕೊಂಡು ಮಾಡೋಂಥ ಚಿಕನ್ ಇದು. ಸೊ ಇಟ್ ವಿಲ್ ಬಿ ವೆರಿ ನೈಸ್. ಅಂದ್ರೆ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ. ಸೊ ಲೆಟ್ಸ್ ಜಸ್ಟ್ ಗೆಟ್ ಇನ್ ಟು ದ ಇಂಗ್ರೀಡಿಯೆಂಟ್ಸ್. ಏನ್ ಬೇಕು ಅಂತ ಹ್ಯಾವ್ ಅ ಜಸ್ಟ್ ಕ್ವಿಕ್ ಲುಕ್. ಆಯಿಲು, ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗತ್ತೆ. ಸೊ ಆಯಿಲ್ ನಾನು ಒಂದು 8 ಟೇಬಲ್ ಸ್ಪೂನ್ಸ್ ಅಷ್ಟು ತಗೊಂಡಿದ್ದೀನಿ. ಪೆಪ್ಪರ್ ಕಾರ್ನ್ಸ್ ಒಂದು 1/2 ಟೇಬಲ್ ಸ್ಪೂನ್ಸು, ಕರಿ ಲೀವ್ಸ್ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡ ಆನಿಯನ್ನ ಮೀಡಿಯಂ ಡೈಸ್ ಮಾಡ್ಕೊಂಡಿದ್ದೀನಿ, ಒಂದೇ ಒಂದು ಟೊಮೆಟೊ ಸಣ್ಣ ಡೈಸ್ ಮಾಡ್ಕೊಂಡಿದ್ದೀನಿ. ನಾ ಹೇಳ್ದಾಗೆ ಸಾಂಬಾರ್ ಪುಡಿ 2 ಟೇಬಲ್ ಸ್ಪೂನ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಇಷ್ಟೇ ಬೇಕಾಗಿರೋದು. ವೆರಿ ಸಿಂಪಲ್ ರೆಸಿಪಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕುಕಿಂಗ್. ಓಕೆ, ಸ್ಟವ್ ಹಚ್ಕೊಂಡು 8 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್. ಇವಾಗ ನೋಡಿ ಆಯಿಲ್ ಕಾದಿದೆ. ಸೊ ನಾವ್ ಇದಕ್ಕೆ ಫಸ್ಟ್ ಪೆಪ್ಪರ್ ಕಾರ್ನ್ಸ್ ಏನ್ ತಗೊಂಡಿದೀವಿ ಅದನ್ನ ಹಾಕ್ತಾ ಇದೀವಿ. ಅದ್ರ ಜೊತೆಗೆ ಕರ್ಬೇವ್ನ ಹಾಕ್ತಾ ಇದೀವಿ. ಅದೊಂದು ಸ್ವಲ್ಪ ಪಟ್ 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 ಅಂದಾಗ ಬೆಳ್ಳುಳ್ಳಿ ಏನಿದೆ ಅದನ್ನ ಹಾಕ್ತಾ ಇದೀವಿ. ಇವಾಗ ಲೆಟ್ಸ್ ಗಿವ್ ಇಟ್ ಅ ಸ್ಟರ್. ಇವಾಗ ನೋಡಿ ಗಾರ್ಲಿಕ್ ಎಲ್ಲ ರೆಡ್ ಆಗಿದೆ. ಓಕೆ, ದ ಫ್ಲೇವರ್ ಆಫ್ ಗಾರ್ಲಿಕ್ ಈಸ್ ರಿಲೀಸ್ಡ್ ಇನ್ ಟು ಆಯಿಲ್. ಇವಾಗ ಒಂದು ದೊಡ್ಡ ಆನಿಯನ್ ಏನು ಅಂದ್ರೆ ಮೀಡಿಯಂ ಸೈಜ್ ಡೈಸ್ ಮಾಡ್ಕೊಂಡಿದ್ದೆ ಅದನ್ನ ಇವಾಗ ಇದಕ್ಕೆ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆನಿಯನ್ಸು ಚೆನ್ನಾಗಿ ಬೇಲಿ ಫ್ರೈ ಆಗಲಿ. ಆನಿಯನ್ಸು ಸ್ವಲ್ಪ ಹೈ ಸಿಮ್ಮಲ್ಲಿ ಇಟ್ಕೋತೀನಿ. ಈಗ ನೋಡಿ ಆನಿಯನು ಇಟ್ ಇಸ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ಅಂದ್ರೆ ಕಂದು ಬಣ್ಣ ಬಂದಿದೆ. ಇವಾಗ ಇದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂತ 3/4 kg ಚಿಕನ್ ಹಾಕೋತಾ ಇದ್ದೀನಿ. ಕೋಳಿ 3/4 kg ಇಲ್ಲ, ಬಿಸ್ಕಿಟ್ ತಂದಿದ್ದೀರಾ ನೋಡಿ. ಅಲ್ಲಿ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ ಆಯಿಲು, ಪೆಪ್ಪರ್ ಕಾರ್ನ್ಸು, ಆನಿಯನು, ಗಾರ್ಲಿಕ್ಕು ಎಲ್ಲ ನೀಟಾಗಿ ಚಿಕನ್ ಜೊತೆ ಮಿಕ್ಸ್ ಆಗಿದೆ. ಸೊ ಅದೇ ಸ್ಟೇಜ್ ನಾನಿವಾಗ ಅರಿಶಿನ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೋತೀನಿ. ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಸ್ವಲ್ಪ ಹಾಕ್ಕೊಂಡಿರೋಣ. ಯಾಕಂತಂದ್ರೆ ಒಂದು ಸ್ವಲ್ಪ ಡ್ರೈ ಗ್ರೇವೀಸ್ಗೆ ಉಪ್ಪು ಜಾಸ್ತಿ ಆದ್ರೆ ಜಾಸ್ತಿ ಅನ್ಸುತ್ತೆ, ಅದಕ್ಕೋಸ್ಕರ. ಇಫ್ ಇಟ್ ಆಲ್ ಬೇಕು ಅಂದ್ರೆ ಲೇಟರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಗಿವ್ ಇಟ್ ಅ ನೈಸ್ ಮಿಕ್ಸ್, ವೆರಿ ಜೆಂಟಲ್ ಮಿಕ್ಸ್. ಇವಾಗ ನೋಡಿ ವಿ ಹ್ಯಾವ್ ಗಿವನ್ ಅ ನೈಸ್ ಜೆಂಟಲ್ ಮಿಕ್ಸ್. ಚಿಕನ್ ಅಲ್ಲಿ ನೀರು ಆಲ್ರೆಡಿ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದೇ ನೀರಲ್ಲಿ ಚಿಕನ್ ಬೇಲಿ, ಎಕ್ಸ್ಟ್ರಾ ವಾಟರ್ ಏನು ನಾವು ಆ್ಯಡ್ ಮಾಡೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ. ಐ ವಿಲ್ ಲಿವ್ ಇಟ್ ಫಾರ್ ಅಬೌಟ್ 10 minutes, ಬಟ್ ಆಗಾಗ ನೋಡ್ತಾ ಇರ್ತೀನಿ. ನೋಡ್ತಾ ಇರ್ತೀನಿ. ಸೊ ದ ಲಿಡ್ ಇಸ್ ಕ್ಲೋಸ್ಡ್. 10 minutesಗೆ ಒಂದು 2 ಸತಿ ಚೆಕ್ ಮಾಡೋಣ, ತಳ ಅಂಟಬಾರ್ದು ಅಂತ. ಸೊ ವಿಲ್ ಸಿ. ಓಕೆ, 5 minutes ಆಗಿದೆ. ಇವಾಗ ನೋಡೋಣ ನೀರಿದೆಯಾ ಅಂತ. ಇದೆ, ಇನ್ನು ನೀರು ಚೆನ್ನಾಗೇ ಇದೆ. ಲೆಟ್ಸ್ ನಾಟ್ ಡಿಸ್ಟರ್ಬ್ ಇಟ್, ಹಾಗೆ ಬಿಡೋಣ. ಸೊ 10 minutes ಆಗಿದೆ, ನೋಡೋಣ. ಓಕೆ, ನೀರು ಇನ್ನೂ ಇದೆ. ನೀರೆಲ್ಲ ಆವಿ ಆಗಲಿ, ಅಲ್ಲಿ ತನಕ ಬೇಲಿದು. ನೀರಿನ್ನು ಫುಲ್ ಕಮ್ಮಿ ಆಗಿಬಿಡ್ಲಿ, ಅಲ್ಲಿ ತನಕ ಲೆಟ್ ಇಟ್ ಕುಕ್. ನೀರು ಇದೆ, ಬಟ್ ಇವಾಗ
ನಿಮ್ಗೇನಾದರೂ ಚಿಕನ್ ಇನ್ನು ಬೆಂದಿಲ್ಲ ಅನಿಸಿದ್ರೆ ಪ್ರಾಬಬ್ಲಿ ನೀವೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಅನಿಸುತ್ತೆ. ಬಟ್ ನಂಗೆ ಇದು ಬೆಂದಿದೆ ಅನಿಸ್ತಾ ಇದೆ. ಲೆಟ್ ಮಿ ಚೆಕ್ ಒನ್. ಹಾಂ, ಇಲ್ಲಿ ನೋಡಿ ಪೀಸ್ ಆಗ್ತಾ ಇದೆ. ಸೊ ನನಗಿದು ಬೆಂದಿದೆ ಅಂತಲೇ ಅನಿಸ್ತಾ ಇದೆ. ಬೆಂದಿದೆ ಕೂಡ. ಸೊ ಇವಾಗ ನಾನೇನು ಮಾಡ್ತೀನಿ, ಇವಾಗ ಇದೆಲ್ಲ ಒಂದು ಸ್ವಲ್ಪ ಸೈಡಿಗೆ ತಳ್ಕೊಂಬಿಟ್ಟು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಗತ್ತೆ ಅದು ಒಂದು 5 ನಿಮಿಷ ಬಿಟ್ಬಿಟ್ರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಅದಕ್ಕೆ ಸಣ್ಣ ಡೈಸಸ್ ಮಾಡ್ಕೋಬೇಕು. ಇವಾಗ ಇದನ್ನು ಕೂಡ ಟೊಮೊಟೊ ಹಾಕಿದ್ಮೇಲೆ ಮತ್ತೆ ಒಂದು 5 ಮಿನಿಟ್ಸ್ ಬಿಟ್ಬಿಡೋಣ. ಒಂದು 5 ಮಿನಿಟ್ಸ್ ಹಾಗೆ ಬಿಡೋಣ. ಓಕೆ, ಇವಾಗ ನೋಡಿ ಆಯಿಲ್ ಎಲ್ಲ ಸೆಪರೇಟ್ ಆಗಿದೆ. ಒಂದು ಮಿಕ್ಸ್ ಕೊಡೋಣ. ಓಕೆ, ಟೊಮೆಟೊ ಅರ್ಧಂಬರ್ಧ ಬೆಂದ್ಕೊಂಡಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾವು ಸಾಂಬಾರು ಪುಡಿ ಏನು ತೊಗೊಂಡಿದ್ವಲ್ಲ, ಸಾರಿಗೆ ಹಾಕೋ ಪುಡಿ, ಅದನ್ನು ಹಾಕ್ಕೋತೀನಿ. 2 ಟೇಬಲ್ ಸ್ಪೂನ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಮೀಡಿಯಂ ಫ್ಲೇಮ್ ಏನು ಇಟ್ಕೊಂಡಿದ್ವಿ ಅದನ್ನ ನಾವು ಕಂಪ್ಲೀಟ್ ಸಿಮ್ಗೆ ಇಟ್ಕೊಂಡ್ಬಿಡೋಣ. ಸಿಮ್ಗೆ ಇಟ್ಕೊಂಡು ಬಿಟ್ಬಿಡೋಣ. ಇದು ಎಷ್ಟು ನಿಮಿಷ ಹಾಗೆ ಬೇಯ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಆಯಿಲ್ ಎಲ್ಲ ಕಂಪ್ಲೀಟಾಗಿ ಬಿಡಬೇಕು. ನಾನು ಅಷ್ಟರಲ್ಲಿ ಅದೇ ಊಟಕ್ಕೆ ಅನ್ನ ರಸಮ್ ಎಲ್ಲ ಒಂದು ಸ್ವಲ್ಪ ಎತ್ಕೊಂಡೋಗೆಲ್ಲ ಇಟ್ಕೊಂಡು ಕೊನೆಗೆ ನೀನು ಲಾಸ್ಟ್ ಇದರಲ್ಲಿ ಅವಾಗ ಆಫ್ ಮಾಡ್ಕೋತೀನಿ. ಅಲ್ಲಿ ತನಕ ಅದು ಸಿಮ್ಮಲ್ಲೇ ಇರಲಿ ನೀಟಾಗಿ. ಓಕೆ, ಇವಾಗೆಲ್ಲ ಆಯಿತು ನಂದು. ಸೊ ಇದನ್ನ ಫೈನಲ್ ಊಟಕ್ಕೆ ಎತ್ಕೊಳ್ಳೋಣ ಅಂತ. ನೋಡಿ ಆಯಿಲು ಎಷ್ಟು ನೀಟಾಗಿ ಸೆಪರೇಟ್ ಆಗಿದೆ ಎಲ್ಲ ಕಡೆ. ಇದನ್ನ ಹಾಗೆ ರೈಸು ಕೂಡ ಹಾಗೆ ತಿನ್ಬೋದು ನೀಟಾಗಿ. ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬ ಈಸಿ, ವೆರಿ ಈಸಿ. ಏನು ಗ್ರೈಂಡ್ ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ. ಇದನ್ನ ರೈಸ್ಗೆ ಹಾಗೆ ಹಾಕ್ಕೊಂಡು ಗ್ರೇವಿ ಥರ ಕೂಡ ತಿನ್ಬೋದು. ತುಂಬ ಟೇಸ್ಟಿ ಇರುತ್ತೆ. ಆ್ಯಕ್ಚುಲಿ ಏನಂದರೆ, ಚಿಕನ್ ಎಲ್ಲ ಎಲ್ಲರಿಗೂ ಸರ್ವ್ ಮಾಡಿದ್ಮೇಲೆ ಈ ವೆಸಲ್ಗೆ ಲಾಸ್ಟಲ್ಲಿ ಅನ್ನ ಹಾಕ್ಕೊಂಡು ತಿನ್ನೋದು ಎಲ್ಲರ ಫೇವ್ರೆಟ್ ನಮ್ಮ ಮನೇಲಿ. ಸೊ ಇದು ಕೂಡ ಅದೇ ಫೇವ್ರೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸರ್ವ್ ಇಟ್, ದೆನ್ ರಾಕೇಶ್ಗೆ ಹೆಂಗೆ ಇಷ್ಟ ಆಗುತ್ತೆ ಇದು ಅನ್ನೋದನ್ನ ವಿಲ್ ಚೆಕ್. ಸೊ ಇದಂತೂ ಆಗಿದೆ ನನಗೆ. ಈಗ ಟರ್ನ್ ಆಫ್ ಮಾಡ್ಕೋತೀನಿ. ನಾನೇನು ಸರ್ವಿಂಗ್ ಬೌಲ್ಗೆಲ್ಲ ಹಾಕೋತಾ ಇಲ್ಲ, ಯಾಕಂದ್ರೆ ನಾನು ಹೇಳ್ದಂಗೆ ಇದು ಪಾತ್ರೆ ಲಾಸ್ಟಲ್ಲಿ ಬೇಕು ಅನ್ನ ಮಿಕ್ಸ್ ಮಾಡೋಕ್ಕೆ. ಓಕೆ, ಈಗ ರಾಕೇಶಿಗೆ ಸರ್ವ್ ಮಾಡಿದ್ದೀನಿ. ಎಸ್ ರಾಕೇಶ್, ತಿನ್ಬಿಟ್ಟಿದ್ರ ಫಸ್ಟೇ? ಸುಳ್ಳು ಹೇಳ್ಬೇಡಿ. ಹೌದಾ? ಫಸ್ಟ್ ಟೈಮ್ ಅಲ್ವಾ ನಾನು ಇದು ಮಾಡಿರೋದು? ಟೇಸ್ಟ್ ತುಂಬಾ ಚೆನ್ನಾಗಿದೆ, ಡಿಫರೆಂಟ್ ಆಗಿದೆ. ಹೌದಾ? ಟ್ರೈ ಮಾಡಿ, ಸೂಪರ್ ಆಗಿದೆ. ನಿಮ್ಗಲ್ಲ, ಅವ್ರಿಗೆ. ಸೊ ದಿಸ್ ಡಿನ್ನರ್ ಪ್ಲೇಟ್ ಟುಡೇ ಓನ್ಲಿ ಅನ್ನ ರಸಮ್ ಆ್ಯಂಡ್ ಏನು ಸಾಂಬಾರ್ ಪುಡಿ ಹಾಕಿರೋ ಚಿಕನ್ ಗ್ರೇವಿ ಅಲ್ಲ ಚಿಕನ್ ಡ್ರೈ. ಸೊ ನೀವು ಟ್ರೈ ಮಾಡಿ ತಿನ್ನಿ. ಇಟ್ ಈಸ್ ರಿಯಲಿ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ಇಲ್ಲಿಗೆ ಇವತ್ತು ಈ ವಿಡಿಯೋ ಮುಗಿತು. ನೆಕ್ಸ್ಟ್ ಟೈಮ್ ಚೆನ್ನಾಗಿರೋ ವಿಡಿಯೋ ಮುಂದೆ ಬರ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಸೈನಿಂಗ್ ಆಫ್. ಬಾಯ್.